ಗೈಸ್ ಈಗ ಮ್ಯಾರಿನೇಟ್ ಮಾಡಕ್ಕೆ ಇಟ್ಬಿಟ್ಟು ಬೇರೆ ಕೆಲಸ ಮಾಡ್ಕೊಳ್ಳೋಣ. ಈಗ ನಾನು ಚಿಕನ್ ಹಾಕೊತಾ ಇದ್ದೀನಿ. ನಮ್ಗೆ ಎಷ್ಟು ಬೇಕು ಇದಕ್ಕೆ, ಈ ರೈಸ್ಗೆ ಅಷ್ಟು ಚಿಕನ್ ಹಾಕೊತಾ ಇದ್ದೀನಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರೂನಿ ಹಂಬುಜಲ್ಲ. ಗೈಸ್ ಇವತ್ತು ನಾನು ಬೋನ್ಲೆಸ್ ಚಿಕನ್ ಫ್ರೈಡ್ ರೈಸ್ ಮಾಡ್ತಾ ಇದ್ದೀನಿ. ಸಕ್ಕತ್ತಾಗಿರುತ್ತೆ ಟೇಸ್ಟ್. ಒಂದ್ಸರಿ ಮಾಡ್ಕೊಂಡು ಟೇಸ್ಟ್ ಮಾಡಿ. ಇವಾಗ ಬೋನ್ಲೆಸ್ ಚಿಕನ್ನ ತಗೊಂಡು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ನಾನು ಕಟ್ ಮಾಡ್ಕೊತೀನಿ, ಯಾಕೆಂದರೆ ಇಷ್ಟು ದಪ್ಪ ಹಾಕಿದ್ರೆ ಚೆನ್ನಾಗಿರಲ್ಲ. ಅಂದರೆ ನೀಟಾಗಿ ಮ್ಯಾರಿನೇಟ್ ಆದರೆ ಲೇಟ್ ಆಗುತ್ತೆ, ಆಮೇಲೆ ಫ್ರೈಡ್ ರೈಸ್ಗೆ ಅಷ್ಟು ಲುಕ್ ಇರಲ್ಲ. ಸೊ ಇಷ್ಟು ಸಣ್ಣ ಆಗೋ ಥರ ಕಟ್ ಮಾಡ್ಕೊತೀನಿ. ನೋಡಿ ಗೈಸ್, ಇಷ್ಟಿರಬೇಕು, ಎಷ್ಟು ಕಟ್ ಮಾಡ್ಕೊತೀನಿ ಗೈಸ್. ಇಷ್ಟು ಸಣ್ಣಾಗಿ ಕಟ್ ಮಾಡಿ ಇಟ್ಕೊಬೇಕು, ಯಾಕೆಂದರೆ ಮ್ಯಾರಿನೇಟ್ ಮಾಡಿದ್ರೆ ಬೇಗ ಮ್ಯಾರಿನೇಟ್ ಆಗುತ್ತೆ. ಅದಲ್ಲದೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಫ್ರೈಡ್ ರೈಸ್ಗೆ ತುಂಬ ದಪ್ಪ ದಪ್ಪ ಎಲ್ಲ ಇದ್ದರೆ ಚೆನ್ನಾಗಿರಲ್ಲ. ಸೊ ಈ ಥರ ಕಟ್ ಮಾಡಿ ಇಟ್ಕೊತೀನಿ. ಗೈಸ್ ಈ ಥರ ಕಟ್ ಮಾಡಿ ನೀಟಾಗಿ ಇಟ್ಕೊಂಬಿಟ್ಟು ಇದಕ್ಕೆ ಏನೇನು ಮಸಾಲೆ ಹಾಕ್ಬಿಟ್ಟು ಯಾವ ಥರ ಮ್ಯಾರಿನೇಟ್ ಮಾಡ್ತೀನಿ ಎಲ್ಲನೂ ನಿಮ್ಗೆ ತೋರಿಸ್ತೀನಿ. ಅದೇ ಥರ ಮಾಡಿಕೊಡಿ. ಒಂದು ಸರಿ ಟೇಸ್ಟ್ ಮಾಡಿ ನೋಡ್ಬಿಟ್ಟು ನನಗೆ ಹೇಳಿ. ಗೈಸ್ ಇವಾಗ ಚಿಕನ್ನ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಮ್ಯಾರಿನೇಟ್ ಮಾಡ್ಕೊಂಡು ಇಟ್ಬಿಟ್ಟು ನಮ್ಮ ಪ್ರೋಸೆಸ್ನ ಸ್ಟಾರ್ಟ್ ಮಾಡೋಣ. ನಾನು ತೊಗೊಂಡದ್ದು ಬೋನ್ಲೆಸ್ ಚಿಕನ್ನು. ಆ್ಯಕ್ಚುಲಿ ಫ್ರೈಡ್ ರೈಸ್ಗೆ ಬೋನ್ಲೆಸ್ ಚಿಕನ್ ಚೆನ್ನಾಗಿರುತ್ತೆ. ಗೈಸ್ ಇವಾಗ ನಾನು ಅರಿಶಿನ ಪುಡಿನ ಹಾಕೊತಾ ಇದ್ದೀನಿ. ಇದಕ್ಕೆ ಆ್ಯಕ್ಚುಲಿ ಚಿಕನ್ ಬೋನ್ಲೆಸ್ ಅಂದರೆ ಚಿಕನಲ್ಲಿ ಬ್ರೆಸ್ಟ್ ತೊಗೊಂಡು ಮಾಡಿದ್ರೆ ಸಖತ್ತಾಗಿರುತ್ತೆ. ನಾನು ಆ್ಯಕ್ಚುಲಿ ಚಿಕನ್ ಬ್ರೆಸ್ಟ್ ತರಿಸಿರೋದು. ಒನ್ ಟೇಬಲ್ ಸ್ಪೂನು, 2, 3 ಅಂದರೆ ಇದು ಸ್ಪೂನ್ ಏನು ದೊಡ್ಡದೇನಲ್ಲ, ಇದರಲ್ಲಿ 3 ಸ್ಪೂನ್ಸ್ ಹಾಕ್ಕೊಂಡಿದ್ದೀನಿ ನಾನು ಅಚ್ಚ ಖಾರದ ಪುಡಿ. ಯಾಕೆಂದರೆ ನಾವು ಸ್ವಲ್ಪ ಖಾರ ತಿಂತೀವಿ ಗೈಸ್, ಹಂಗಾಗಿ ಖಾರ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಬೇಕಾದರೆ ಸ್ವಲ್ಪ ಕಮ್ಮಿ ಹಾಕ್ಕೊಡಿ. ಅದಕ್ಕೆ ಎಷ್ಟು ಬೇಕು ಅಷ್ಟು ಸಾಲ್ಟ್ ಹಾಕ್ಕೊಡಿ. ಸಾಲ್ಟ್ ಹಾಕ್ಕೊಂಡು ಮತ್ತೆ ನಾವು ಫ್ರೈಡ್ ರೈಸ್ಗೆ ಹಾಕ್ಕೊಬೇಕು, ಹಂಗಾಗಿ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದೆರಡು 2 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನಾನು ಪೆಪ್ಪರ್ ಪೌಡ್ರನ್ನ ಹಾಕ್ಕೊತೀನಿ, ಯಾಕೆಂದರೆ ಆಮೇಲೂ ಹಾಕ್ತೀವಿ, ಜಾಸ್ತಿ ಬೇಡ, ಸ್ವಲ್ಪ ಹಾಕ್ಕೊತೀನಿ. ಗೈಸ್ ಇದಕ್ಕೆ ಸ್ವಲ್ಪ ಸೋಯಾ ಸಾಸ್ನ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇದಕ್ಕೆ ಲೆಮನ್ನ ಹಾಕೋಣ. ಒಂದು ನಿಂಬೆಹಣ್ಣಲ್ಲಿ ಅರ್ಧ ಪಾಲು ಮಾತ್ರ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬೇಕಾದರೆ ನೀರು ಹಾಕೊಂಡು ಕಲಿಸ್ಕೊಬೋದು. ನಾನು ಸ್ವಲ್ಪ ಆಯಿಲ್ನೇ ಹಾಕ್ತೀನಿ, ಯಾಕಂದರೆ ನೀಟಾಗಿ ಮ್ಯಾರಿನೇಟ್ ಆಗುತ್ತೆ. ಹಂಗಾಗಿ ಒಂದು ಸ್ಪೂನ್ ಅಷ್ಟೇ ಆಯಿಲ್ ಹಾಕ್ತೀನಿ. ಗೈಸ್ ಬನ್ನಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಹಿಂಗೆ ಡ್ರೈ ಮಾಡ್ಕೊಂಡು ತಿನ್ಕೊಬೇಕು ಅನ್ನಿಸ್ತಿದೆ, ಅಷ್ಟು ಸಕ್ಕತ್ತಾಗಿದೆ ಅನಿಸ್ತದೆ ಸ್ಮೆಲ್ಲು ಎಲ್ಲನೂ ಹಾಕಿದ್ದು. ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು, ಯಾಕೆಂದರೆ ಸೋಯಾ ಸಾಸ್ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಯಾಕೆಂದರೆ ಇದು ಎಲ್ಲ ಕಡೆಗೂ ಮ್ಯಾರಿನೇಟ್ ಅಂದರೆ ಸೋಯಾ ಸಾಸು ಲೆಮನ್ನು ಎಲ್ಲ ಕಡೆಗೂ ಆಗಬೇಕು. ನೀಟಾಗಿ ಮ್ಯಾರಿನೇಟ್ ಮಾಡಬೇಕು. ಗೈಸ್ ಈಗ ಮ್ಯಾರಿನೇಟ್ ಮಾಡಕ್ಕೆ ಇಟ್ಬಿಟ್ಟು ಬೇರೆ ಕೆಲಸ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ನಾವು ಮೊಟ್ಟೆನ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕ್ತೀನಿ, ಸ್ವಲ್ಪ ಆಯಿಲ್ನ ಹಾಕ್ಬಿಟ್ಟು ಅದಕ್ಕೆ ಮೊಟ್ಟೆನ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳೋಣ. ಯಾಕೆಂದರೆ ಚೆನ್ನಾಗಿರುತ್ತೆ.
ಅದನ್ನ ಚೆನ್ನಾಗಿ ಬೇಯಿಸ್ಬೇಕು. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕೊಂತಿದ್ದೀನಿ, ಯಾಕಂದ್ರೆ ಇದೆಲ್ಲ ಎಲ್ಲೋ ಇಸಿದ್ರೆ ಚೆನ್ನಾಗಿರುತ್ತೆ ಅಂತಷ್ಟೇ. ಈಗ ಇದನ್ನ ಎಗ್ ಬುರ್ಜಿಗೆ ನಾವು ಮಾಡ್ತೀವಲ್ಲ ಆ ಥರ ಮಾಡ್ಕೊಬೇಕು. ಗೈಸ್ ಈ ಥರ ರೆಡಿ ಆಗಿದೆ. ಈಗ ಅದನ್ನ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ ನಾವು. ಗೈಸ್ ಬನ್ನಿ, ಈಗ ಅದೇ ಇದಕ್ಕೆ ಬೌಲ್ಗೆ ಆಯಿಲ್ನ ಹಾಕೊಂಡು ಚಿಕನ್ ಮ್ಯಾರಿನೇಟ್ ಮಾಡಿರೋಂಥ ಚಿಕನ್ನ ಹಾಕೋಣ. ಬೇಯಿಸಿದ್ವ ಚೆನ್ನಾಗಿ ಡ್ರೈ ಆಗಬೇಕು, ಬೆಂದು ಅದೇ ತನಕ ಸ್ವಲ್ಪ ಮುಚ್ಚಿಡೋಣ. ಒಂದು 5 ಮಿನಿಟ್ಸ್ ಮುಚ್ಚಿಡೋಣ. ಗೈಸ್ ಇವಾಗ ಫ್ರೈಡ್ ರೈಸ್ಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಗೈಸ್ ಈಗ ಒಂದು 2-3 ಸ್ಪೂನ್ ಅಷ್ಟು ಆಯಿಲ್ನ ಹಾಕಂತ ಇದ್ದೀನಿ. ಶುಂಠಿನ ಹಾಕೊತೀನಿ. ಶುಂಠಿನ ಹಾಕೊಂಡು ಮತ್ತೆ ಬೆಳ್ಳುಳ್ಳಿನ ಜೊತೆಗೆ ಹಾಕೊತೀನಿ. ಹಾಗೆ ಕ್ಯಾಪ್ಸಿಕಮ್ ನನ್ನ ಹತ್ರ ಸ್ವಲ್ಪನೇ ಇದ್ದಿದ್ದು, ಹಾಗಾಗಿ ಹಾಕೊತಾ ಇದ್ದೀನಿ. ಸ್ವಲ್ಪ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನ, ಕ್ಯಾಪ್ಸಿಕಮ್, ಬೆಳ್ಳುಳ್ಳಿ ಮತ್ತೆ ಶುಂಠಿನ. ಈಗ ಈರುಳ್ಳಿನ ಹಾಕೊತಾ ಇದ್ದೀನಿ. ಗೈಸ್ ಇವಾಗ ಆನಿಯನ್ನ ಹಾಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಬೇಕು. ಗೈಸ್ ಇವಾಗ ನಾನು ಇದಕ್ಕೆ ಎಲೆಕೋಸನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಎಲೆಕೋಸನ್ನ ಹಾಕ್ತಾ ಇದ್ದೀನಿ. ಜೊತೆಗೆ ಕ್ಯಾರೆಟ್ನು ಕೂಡ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಬೀನ್ಸು, ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ. ಸ್ವಲ್ಪ ತರಕಾರಿನ ಬೇಯಿಸಿದ್ದು ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ, ಯಾಕಂದ್ರೆ ನೆಕ್ಸ್ಟ್ ಮಾಡ್ಕೊಡಕ್ಕೆ ನಮ್ಗೆ ಎಷ್ಟು ಬೇಕೀಗ ಅಷ್ಟು ಮಾತ್ರ ಮಾಡ್ಕೊತಾ ಇದ್ದೀನಿ. ಹಸ್ಬೆಂಡ್ ಶಾಪ್ಗೆ ಹೋಗಿದಾರಲ್ವಾ, ಹಾಗಾಗಿ ಅವ್ರಿಗೆ ಆಮೇಲೆ ಮಾಡ್ಕೊಡ್ಬೇಕು ಅಂತ ಎತ್ತಿಟ್ಕೊಂಡಿದ್ದೀನಿ. ಸ್ವಲ್ಪ ಸೋಯಾ ಸಾಸ್ನ ಹಾಕೊತಾ ಇದ್ದೀನಿ, ಜಾಸ್ತಿ ಏನು ಹಾಕಲ್ಲ, ಸ್ವಲ್ಪ ಹಾಕೊತೀನಿ, 1 ಸ್ಪೂನ್ ಅಷ್ಟು. ಹಾಗೆ ಗ್ರೀನ್ ಚಿಲ್ಲಿ ಸಾಸ್ ಸ್ವಲ್ಪ. ಹಾಗೆ ಸ್ವಲ್ಪ ಟೊಮೆಟೊ ಕೆಚಪ್ನ ಹಾಕೊತಾ ಇದ್ದೀನಿ, ಅಂದ್ರೆ ಅದನ್ನ ಜಾಸ್ತಿ ಹಾಕ್ಬಾರ್ದು, ಹುಳಿ ಆಗ್ಬಿಡುತ್ತೆ. ಸ್ವಲ್ಪ ನೋಡಿ ಇಷ್ಟೇ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಹಾಗೆ ನಾನು ತರಕಾರಿಗೆ ಸ್ವಲ್ಪ ಸಾಲ್ಟ್ನ ಹಾಕೊತೀನಿ, ಯಾಕೆಂದ್ರೆ ಚಿಕನ್ಗೂ ಹಾಕೊಂಡಿದ್ದೀನಿ, ಎಗ್ಗೂ ಹಾಕೊಂಡಿದ್ದೀನಿ. ಸ್ವಲ್ಪ ತರಕಾರಿಗೆ ಹಾಕೋಣ. ಹಾಗೆ ರೈಸ್ಗೂ ಸೇರಿಸಿ ಹಾಕೊಂಡ್ಬಿಡ್ತೀನಿ ನಾನು ಇವಾಗ, ರೈಸ್ಗೆ ಬೇರೆ ಹಾಕಲ್ಲ. ನಮ್ಗೆ ಈಗ ಎಷ್ಟು ರೈಸ್ ಬೇಕೋ ಅಷ್ಟಿಗೆ ಮಾತ್ರ ಮಾಡ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಕೊತ್ತಂಬರಿನ ಹಾಕೊಂತೀನಿ. ಬೇಯಿಸಿದ್ದಕ್ಕೆ ಈಗ ರೈಸ್ನ ಹಾಕೊತಾ ಇದ್ದೀನಿ, ಅಂದರೆ ಸ್ವಲ್ಪನೇ ಹಾಕೊತೀನಿ, ನಮ್ಗೆ ಎಷ್ಟು ಬೇಕೋ ಅಷ್ಟು.
ಗೈಸ್ ನಾನು ಸಾಲ್ಟು ಮೊದಲೇ ಹಾಕೊಂಡ್ಬಿಟ್ಟಿದ್ದೀನಿ ತರಕಾರಿಗೇನೆ. ಈಗ ರೈಸ್ಗೆ ಸಾಲ್ಟ್ ಹಾಕಲ್ಲ. ಈಗ ನಾನು ಚಿಕನ್ ಹಾಕೊತಾ ಇದ್ದೀನಿ. ನಮ್ಗೆ ಎಷ್ಟು ಬೇಕು ಇದಕ್ಕೆ, ಈ ರೈಸ್ಗೆ ಎಷ್ಟು ಚಿಕನ್ ಹಾಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಹೆಗ್ನ ಹಾಕೊತಾ ಇದ್ದೀನಿ. ಗೈಸ್ ಇವಾಗ ಚಿಕನ್ ಫ್ರೈಡ್ ರೈಸ್ ರೆಡಿ ಆಯಿತು. ಹೇಗಿದೆ ನೋಡಿ.